ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಇದು ಜನತಾ ನ್ಯಾಯಾಲಯ. ಪ್ರಶ್ನೆಗಳು ಗಂಭೀರ ಇದೆ. ಸಮಯೋಚಿತವಾದ ಉತ್ತರವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಈ ಜನತಾ ನ್ಯಾಯಾಲಯದಲ್ಲಿ ನಿಮಗೆ ಚೀಮಾರಿ ಹಾಕತಕ್ಕಂಥದ್ದು ಎಚ್ಚರಿಕೆ ಇರಲಿ. ಸಿದ್ದರಾಮಯ್ಯನವರೇ 5 ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರಿ. ಹೌದು, ಸರಿಯಾಗಿ ಸಿಗ್ತಾ ಇಲ್ಲ. ಸುಳ್ಳು ಹೇಳಿ ಸರ್ಕಾರ ಮಾಡಿದಿರಿ. ಈಗ ಜನತಾ ನ್ಯಾಯಾಲಯದಲ್ಲಿ ಸಿಕ್ಕಿ ಬಿದ್ದಿದ್ದೀರಿ. ನೀವೇ ಲೂಟಿ ಮಾಡಿದ 14 ಸೈಟ್ಗಳನ್ನು ವಾಪಸ್ಸು ಕೊಟ್ಟಿದ್ದೀರಿ. ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಪಡೆಯುವ ಪ್ರಯತ್ನವನ್ನು ಮಾಡಿ ಇಡಿ ಕೈಯಲ್ಲಿ ಸಿಕ್ಕಿ ಗುದ್ದಿಸಿಕೊಳ್ತಾ ಇದ್ದೀರಿ. ಹೌದಾ? ಓಕೆ, ಒಳ್ಳೇದಾಯ್ತು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ ಪಕ್ಕದಲ್ಲಿದ್ದಾರಲ್ಲ ಸಿದ್ದರಾಮಯ್ಯ, ಅದೇನೋ ನೆಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದ್ರಲ್ಲ, ಮಾಡಿದ್ರ? ಇಲ್ಲ. ಯಾವಾಗ ಮಾಡ್ತೀರಿ? ಅತಿ ಶೀಘ್ರದಲ್ಲಿ. ನೀವು ಉದುರೋಗ್ತಾ ಇರೋ ಚೇರ್ ನೆಟ್ಟು ಬೋಲ್ಟು ಬಿಚ್ತೀರೋ ಟೈಟ್ ಮಾಡ್ತೀರೋ? ಬಿಚ್ತೀವಿ. ಬೆಂಗಳೂರು ತನಕ. ಸರಿ, ಬಹಳ ಉತ್ತರ ಒಳ್ಳೆ ಚೆನ್ನಾಗಿದೆ. ಮುಖ್ಯಮಂತ್ರಿಗಳೇ, ನಿಮ್ಮದು ಟೈಟ್ ಆಗ್ತಾ ಇಲ್ಲ, ಎಲ್ಲ ಲೂಸ್ ಆಗ್ತಾ ಇದೆ. ಎಲ್ಲ ಸೇರಿ ಹುಷಾರಾಗಿರಿ. ಹೋಗ್ಲಿ ಬಿಡಿ. ನೀವು ಗ್ಯಾರಂಟಿಗಳನ್ನು ಸರಿಯಾಗಿ ತಲುಪಿಸಲಿಲ್ಲ. ಬೆಲೆ ಏರಿಕೆ ಮಾಡಿದ್ದು ಯಾಕೆ? ದುಡ್ಡು ಹೊಡಿಯಕ್ಕೆ. ಶೇಮ್ ಶೇಮ್. ಸತ್ಯ ಒಪ್ಕೊಳ್ತಾ ಇದ್ದೀರಿ, ಅದರಿಂದ ನಿಮ್ಮ ಶಿಕ್ಷೆ ಕಡಿಮೆ ಆಗತ್ತೆ. ಸತ್ಯ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗತ್ತೆ. ಮಾನ್ಯ ಯಡಿಯೂರಪ್ಪಾಜಿಯವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ 4,000 ರೂಪಾಯಿ ಕೊಡ್ತಿದ್ರು. ನೀವು ಮಾತೆತ್ತಿದ್ರೆ ರೈತರ ಪರ ಅಂತೀರಲ್ಲ, ಅದನ್ನ ವಾಪಸ್ ಪಡೆದಿದ್ದೇಕೆ? ನಿಮಗೆ ಮರ್ಯಾದೆ ಇದೆಯಾ? ಏನೂ ಇಲ್ಲ ಅಂತದೆಲ್ಲ ಏನಿಲ್ಲ. ಅಯ್ಯೋ ಪಾಪ, ಎಲ್ಲ ಬಿಟ್ಬಿಟ್ರ? ಎಲ್ಲ 3 ಬಿಟ್ಟಾಯ್ತು. ಆಯ್ತಾಯ್ತು. ಇಂಥವರೇ ಬೇಕು ಈ ರಾಜ್ಯಕ್ಕೆ. ಪಾಪ ಜನ ಬಹಳ ಕಷ್ಟಪಟ್ಟು ನಿಮಗೆ ಓಟ್ ಹಾಕಿದ್ರು, ನೀವು 3 ಬಿಟ್ಟವರು ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಇವತ್ತು ಗೊತ್ತಾಯ್ತು. ಜನ ತಿಳ್ಕೊಳ್ಳಿ ಇವರ ಈ ಕಾರ್ಯ ಚಟುವಟಿಕೆಯನ್ನ. ಮಾನ್ಯ ಮುಖ್ಯಮಂತ್ರಿಗಳೇ, ಹೋದ್ರೆ ಹೋಗ್ಲಿ ಬಿಡಿ. ಈಗ SCP TSP ಹಣ ದಲಿತರಿಗೆ ಕೊಡ್ತೀರಿ ಅಂದ್ರಲ್ಲ, ಈ ಕೈಯಲ್ಲಿ ಕೊಟ್ರಿ, ಆ ಕೈಯಲ್ಲಿ ಕಿತ್ಕೊಂಡ್ರಿ. ನಿಮ್ಗೆ ಯಾರೋ ಜಾಸ್ತಿ ಮಾಡೋರು ಯಾರು ಇಲ್ವಾ? ನಿಮ್ಮನ್ನ ಯಾರೋ ಕೇಳಲಿಲ್ವಾ? ಎಲ್ಲ ಮಾಡ್ತಾವ್ರೆ, ಯಾರಿಗೂ ಹೇಳ್ತಾ ಇಲ್ಲ ನಾನು. ಹೌದಾ? ಆಗ್ಲಿ ಬಿಡಿ. 39,000 ಕೋಟಿ SCP ಹಣನ ತಿಂದ್ರಲ್ಲ ಪರಿಶಿಷ್ಟ ಜಾತಿ ವರ್ಗಗಳದು. ನಿಮಗೆ ಮಾನ ಮರ್ಯಾದೆ ಇದೆಯಾ? ಇಲ್ಲ. ಹೋಗ್ಲಿ ಬಿಡಿ. ಈಗ 4% ರಿಸರ್ವೇಶನ್ ಕೊಡ್ತೀವಿ ಮುಸ್ಲಿಮರಿಗೆ ಅಂದ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಅದು ಅವಕಾಶವೇ ಇಲ್ಲ. ಇದನ್ನ ಎಲ್ಲಾ ಕೇಳ್ರು. ನಿಮ್ಮ ತಲೆಯಲ್ಲಿ ಜೇಡಿ ಮಣ್ಣು ತುಂಬಿಕೊಂಡಿದೆಯಲ್ಲ, ಯಾರಿದನ್ನ ತೆಗೆಯೋರು? ಈಗ ಪರಿಶಿಷ್ಟ ಜಾತಿ ವರ್ಗಗಳು ಕೂಡ 2 ಕೋಟಿ ಕಾಂಟ್ರಾಕ್ಟ್ ಅಲ್ಲಿ ಕೊಡ್ತೀವಿ ಅಂದ್ರಿ. ಅವ್ರಿಗೆ ಮಾತ್ರ 4%. ಅದು ಕರಾಖಂಡಿತವಾಗಿ ಕೊಡಬೇಕು. ಆದ್ರೆ ದಲಿತರಿಗೆ ಮಾತ್ರ ಹೇಳಿದ್ರಲ್ಲ, ಎಷ್ಟು ಪರ್ಸೆಂಟೂ ಇಟ್ಟ ಇಲ್ಲ. ಕೊಟ್ರು ಕೊಡಬಹುದು, ಬಿಟ್ರು ಬಿಡಬಹುದು. ಯಾಕೆ ಹೇಳಿ? ಅವ್ರು ನಿಮ್ಮನ್ನು ಕೇಳಕ್ಕೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಿದ್ದೀರಿ. ಸರಿ ಇದೆಯಾ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಹೋಗ್ಲಿ. ನಿನ್ನೆ ತಾನೇ ಡೀಸೆಲ್ ಬೆಲೆ 2 ರೂಪಾಯಿ ಏರಿಸಿದ್ದೀರಿ. ನಾವು ನಮ್ಮ ಜನತಾ ನ್ಯಾಯಾಲಯದಲ್ಲಿ ಎಲ್ಲರೂ ಕೇಳ್ತಿದ್ದಾರೆ, ನಿಮಗೆ ಏನ್ ಮಾಡ್ಲಿಕ್ಕೆ ಹೇಳ್ದವ್ರು ಯಾರ್ರಿ? ನಿಮ್ ಮಂತ್ರಿಗಳು ಹೇಳ್ತಾರೆ ಅದೆಲ್ಲ ಕೇಂದ್ರ ಸರ್ಕಾರದ್ದು ಅಂತ. ಅಂದ್ಮೇಲೆ ನೀವ್ಯಾಕೆ ಹೆಚ್ಚು ಮಾಡಿದ್ರಿ? ದುಡ್ಡು ಹೊಡಿಯಕ್ಕೆ. ನಿಮ್ಮ ಪಕ್ಕದಲ್ಲಿ ಒಬ್ಬರು, ಇನ್ನೂ ಅನೇಕರು ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ. ಅವರಿಗೆ ಬಹಳ ಜನರು ಹೇಳ್ತಾರೆ
ಅಪ್ಪರ್ ಚೇಂಬರ್ ಖಾಲಿ ಇದೆ ಅಂತ. ಹೌದಾ? ನಿಜ, ಅಪ್ಪರ್ ಚೇಂಬರ್ ಖಾಲಿ ಇದೆಯಾ? ಫುಲ್ ಖಾಲಿ. ನಿಮ್ಮದೂನು ಖಾಲಿನೇ. ನಿಮ್ಮದು ಪೂರ್ತಿ ಇದ್ದಿದ್ರೆ ಅಂತವರನ್ನೆಲ್ಲ ನೀವು ಜೊತೆಯಲ್ಲಿ ಇಟ್ಕೊಳ್ತಿರ್ಲಿಲ್ಲ. ನಿಮ್ಮದು ಸರ್ಕಾರವೇ ಖಾಲಿ ಆಗ್ತದೆ. ಆಗ್ಲಿ ಬಿಡಿ. ರೈತರಿಗೆ 5 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ನಾವು ಹಾಲಿನ ದರ ಅಂತ ಹೇಳಿದ್ರಲ್ಲ, ಅಧಿಕಾರಕ್ಕೆ ಬಂದ ಮೊದಲನೇ ದಿನದಲ್ಲೇ ಕೊಡ್ತೀವಿ ಅಂದ್ರಿ, ನೀವು ಕೊಡ್ಲಿಲ್ಲ. 3 ರೂಪಾಯಿ ಹೆಚ್ಚಿಸಿದ್ರಿ. ಎರಡನೇ ಸಾರಿ 2 ರೂಪಾಯಿ ಹೆಚ್ಚಿಸಿದ್ರಿ, 5 ರೂಪಾಯಿ ಆಯ್ತು. ಈಗ ಮತ್ತೆ 4 ರೂಪಾಯಿ ಏರಿಸಿದಿರಿ. 4 ರೈತರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ ಸರಿ, ಆದ್ರೆ 5 ರೂಪಾಯಿ ಯಾರಪ್ಪನ ಮನೆಗೆ ಹೋಯ್ತು? ನಮ್ಮನೆಗೆ ಹೋಯ್ತು. ಹೌದಾ? ಅದಕ್ಕೆ ಇವತ್ತು ನೀವು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಬಸ್ ದರ ಏರಿಸಿದ್ರಿ, ಹೆಣ್ಣು ಮಕ್ಕಳಿಗೆ ಪುಕ್ಕಟೆ ಅಂದ್ರಿ. ಅಲ್ಲಿ ನೋಡಿದ್ರೆ ಚಿತ್ರದುರ್ಗದ ಹತ್ರ ಬಸ್ ನಿಂತೋಗ್ಬಿಟ್ಟಿತ್ತು ಪಾಪ. ಆ ಹೆಣ್ಣು ಮಕ್ಕಳೇ ಇದ್ರು, ಗಂಡು ಮಕ್ಕಳು ಅದನ್ನ ತಳ್ಳಿ ತಳ್ಳಿ ಅಂತ ತಳ್ಳಿಸ್ತಾ ಇದ್ರು. ಆವಾಗ ನೋಡಿದ್ರೆ ಪಾಪ ಹೆಣ್ಣು ಮಕ್ಕಳು ಹಿಂದ್ಗಡೆ ಬೋರ್ಡ್ ನೋಡಿದ್ರು, ನುಡಿದಂತೆ ನಡೆದ ಸರ್ಕಾರ ಅಂತ. ಇಷ್ಟೇನಾ ನಿಮ್ಮ ಬಂಡವಾಳ? ಹೌದು, ಹೆಣ್ಣು ಮಕ್ಕಳೆಲ್ಲ ಸೇರಿ ಬಸ್ ತಳ್ಳೋದು. ಇಂಥ ಪರಿಸ್ಥಿತಿಯನ್ನ ಇದು ಮಾಡ್ಕೊಂಡಿದ್ದೀರಿ. ನಿಮಗೆ ಇವತ್ತು ಈ ಜನತಾ ನ್ಯಾಯಾಲಯ ಛೀಮಾರಿ ಹಾಕಿದೆ. ಆದಷ್ಟು ಬೇಗನೆ ಇದನ್ನೆಲ್ಲ ಸರಿಪಡಬೇಕು. ಏನು ಬೆಲೆ ಹೆಚ್ಚಳ ಮಾಡಿದ್ದೀರೋದೆಲ್ಲ ವಾಪಸ್ ತಗೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಮ ಸರ್ಕಾರಕ್ಕೂ ಗಂಡಾಂತರ, ನಿಮಗೂ ಗಂಡಾಂತರ ಅಂತಕ್ಕಂಥ ಮಾತನ್ನು ಹೇಳಿ ಈ ಜನತಾ ನ್ಯಾಯಾಲಯ ನಿಮಗೆ ಛೀಮಾರಿ ಆಗ್ತಾ ಇದೆ. ಶೇಮ್ ಶೇಮ್.